ವಿರಕ್ತರು ಅಂತ ಹೇಳಿ ಭಾವಿಸಿದ್ರು. ನಿಮ್ಗೆ ಹಾಗೆ ಅನಿಸ್ತಾ ಇದ್ರೇನು? ನಿಜ. ಅವರಿಲ್ಲದೆಯೂ ಮಾಡಿ ನನಗೆ ಶೂನ್ಯವಾಗಿ ಕಾಣಿಸ್ತಾ ಇದೆ. ನನ್ನ ಕಷ್ಟ ಕಾಲದಲ್ಲಿ ಅವರು ಬಹಳ ಧೈರ್ಯವನ್ನು ತುಂಬಿದವರು. ಒಮ್ಮೆ ನನಗೆ ಸ್ವಲ್ಪ ಹಣದ ತೊಂದರೆ ಆದಾಗ ಆ ವಿಷಯ ಅವ್ರಿಗೆ ಹ್ಯಾಕ್ ತಿಳಿತಾರೋ ಗೊತ್ತಿಲ್ಲ. ಕೂಡಲೇ ಬಂದು, ಏನಾಗಿದೆ ನಿಮಗೆ? ಸ್ವಲ್ಪ ಕಾಲ ನನ್ನ ಹತ್ರ ಹಣ ಇದೆ, ಕೊಡ್ತೇನೆ ಅಂತ ಹೇಳಿ 1,000 ರೂಪಾಯಿನ ಚಕ್ರ ಕೊಟ್ಟು, ಅಲ್ಲಿವರೆಗೂ ನಾನು ಅವ್ರ ಹತ್ರ ಅಷ್ಟು ದೊಡ್ಡ ಮೊತ್ತ ಇದೆ ಅಂತ ತಿಳ್ಕೊಂಡೇ ಇರಲಿಲ್ಲ. ಸ್ವಂತ ವಿಚಾರಗಳನ್ನು ಕೇಳಿದಾಗ ಅವರು ಯಾವಾಗಲೂ ಮೌನವಾಗೇ ಇರೋರು. ನನಗೆ ಹತ್ರ ಹಾಗೆ ಅವರು ದುಡಿಯೋ ಮಕ್ಕಳಿದ್ದಾರೆ, ದುರ್ಧನಗಳಿದ್ದಾರೆ, ಅವರು ಹೆಚ್ಚಿಗೆ ಹಣ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡು. ಆದ್ರೂ ಅವರು 3 ತಿಂಗಳಿಗೆ 4 ತಿಂಗಳಿಗೆ ಒಮ್ಮೆ ಮಹಾಬಲೇಶ್ವರಕ್ಕೆ ಪುಣೆಗೆ ಹೋಗ್ಬರ್ತಾರೆ. ಬರುವಾಗ ಚಿತ್ರಗಳನ್ನು ಬರ್ಕೊಡ್ತಾರೆ. ನಾಳೆ ಅವ್ರ ರೂಮ್ನಲ್ಲಿ ಅವ್ರು ಬರ್ತಿರೋ ಚಿತ್ರಗಳಿದ್ದು ನಾನು ನಿಮ್ಗೆ ತಂದು ತೋರಿಸ್ತೇನೆ. ಇದು ನಿಮ್ಮ ಸ್ನೇಹಿತರೆ ಬರೆದಂತ ಚಿತ್ರಗಳಿವೆ. ಒಳಗಡೆ ಕೆಲವು ಕಾಗದ ಪತ್ರಗಳಿವೆ, ಪುಸ್ತಕಗಳಿದೆ ಅವರದ್ದು. ನಾನು ತರ್ತೇನೆ. ಇದೆಲ್ಲ ಯಶವಂತರು ಹೊರತೋಗ ಸುಮ್ಮನೆ ಬಂದಿದ್ದಾರೇನು? ಇರ್ಲಿಕ್ಕಿಲ್ಲ. ಹಾಗಾದ್ರೆ ಚಿತ್ರಗಳ ಮೂಲಕ ಅವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ರು? ಈ ಚಿತ್ರದ ಕುರಿತಾಗಿ ನಾನು ಒಮ್ಮೆ ಅವ್ರನ್ನ ಪ್ರಶ್ನೆ ಮಾಡಿದ್ದೆ. ಯಶವಂತ್ರೆ, ಯಶವಂತ್ರೆ, ಇದು ಗೊರಕ ಇಲ್ಲವೇ ಸಾಮಾನ್ಯ ಮೈನಾ ಅಲ್ವೇ? ಆ ದನದ ಮೇಲೆ ಉಣ್ಣಿ ತಿನ್ಲಿಕ್ಕೆ ಬರುವಂತದ್ದು ನಿಜ. ಈ ದೃಶ್ಯ ಅನ್ಕಂಡ್ರಿ. ಖಂಡಾಲದಲ್ಲಿ ಇದು ದಿನನಿತ್ಯದ ನೋಟ. ನಾನು ಆಗಾಗ ಖಂಡಾಲಕ್ಕೆ ಹೋಗಿ ತಿಂಗಳ ದಿನ ಇದ್ದು ಬರ್ತೀನಿ. ಈ ದನದ ಆಕಾರ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ನಾನು ಚಿತ್ರಕಾರ ಅಂತ ನಿಮಗೆ ಹೇಳಿದ್ನೆ. ಆದ್ರೂ ಚಿತ್ರಕಲೆಯ ಹವ್ಯಾಸ ಇಟ್ಕೊಂಡಿದ್ದೀರಿ. ಅದು ನಿಜ. ನನಗೆ ಚಿತ್ರ ಬರೆಯೋ ಚಾಳಿಗೇನು ಅರ್ಥ ಬೇಕಿಲ್ಲಲ್ಲ, ಹೊತ್ತು ಹೋಗುತ್ತೆ. ಕೆಲಸದಲ್ಲಿ ಮನಸ್ಸನ್ನು ಮರೆಯಬಹುದು. ಈ ದನದಲ್ಲಿ ಏನ್ ಆಕರ್ಷಣೆ ಕಂಡ್ರಿ? ಏನು ಹೊಳಿತಾ ಇಲ್ವಲ್ಲ? ನೋಡಿ, ಅದನ್ನ ಅಷ್ಟಕ್ಕೆ ಬಿಟ್ಟುಬಿಟ್ಟು ನನಗೆ ಕಂಡ ಆಕರ್ಷಣೆ ನಿಮಗೆ ಕಾಣಬೇಕಾದದ್ದೇನಿಲ್ಲ. ಅದು ಅಲ್ಲದೆ ಅದನ್ನು ನಾನು ನಿಮಗೆ ವಿವರಿಸುವ ಅಗತ್ಯವೇ ಇಲ್ಲಲ್ಲ. ಆದ್ರೂ ಏನಾದ್ರು ಸೂಚನೆ ಕೊಡಿ. ಇವುಗಳ ಹಿನ್ನೆಲೆ ತಿಳ್ಕೊಳ್ಳದೆ ಈ ಚಿತ್ರ ಅರ್ಥವೇ ಆಗಲ್ಲ. ನನ್ನ ಚಿತ್ರಗಳಲ್ಲೂ ಅರ್ಥ ಇದೆ ಅಂತೀರಾ? ಇರಬಹುದು. ಈ ರೀತಿ ಬರೀತಾರೇನು? ಜೀವನದ ಎಷ್ಟೋ ಕೆಲಸಗಳಲ್ಲಿ ಅರ್ಥ ಇದೆಯಾ? ಅದು ಸರಿಯೇ. ಆದ್ರೂ ಇದಕ್ಕೊಂದು ಅರ್ಥ ಸೂಚಿಸಿ. ನೋಡಿ, ಇದು ಒಂದು ಕೇವಲ ಉಪಮೆ, ನನ್ನ ಜೀವನಕ್ಕೆ ಸಂಬಂಧಿಸಿದ್ದು. ಅದನ್ನು ನಿಮಗೆ ಈಗಲೇ ಹೇಳೋ ಕಾಲ ಬಂದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಯಶವಂತ್ರೆ, ಯಶವಂತ್ರೆ,
ನನ್ನಿಂದ ನೋವಾಗಿದ್ರೆ ಕ್ಷಮೆ ಇರಲಿ ಸರ್. ಛೇ ಹಾಗೇನಿಲ್ಲ. ನಾನು ನನ್ನ ವರ್ತನೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಹತ್ರ ಮುಚ್ಚಿರೋ ಅಂತದ್ದು ಏನಿದೆ ನೋಡಿ. ನಾನು ಯಾರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಚಿತ್ರವನ್ನು ರಚಿಸ್ತೇನೋ ಅವರಿಗೆ ಹೆಸರಿರೋದಿಲ್ಲ. ಆದ್ರೆ ನನಗೆ ಮಾತ್ರ ಗೊತ್ತು ಆ ಹೆಸರ ಹಿಂದಿನ ಶೀಲದ ಕಲ್ಪನೆ. ನಾನು ಸತ್ತ ಮೇಲೆ ಆ ಹೆಸರು ಬರಿಯ ಶಬ್ದ ಆಗುತ್ತೆ. ಅವ್ರು ಯಾರು ಅವ್ರು ಹೇಗಿದ್ದು ಅಂತ ಜನಕ್ಕೆ ತಿಳಿಯುತ್ತೆ. ಅದಕ್ಕೆ ನಾನು ನನ್ನ ದಿನಚರಿಯಲ್ಲಿ ಮತ್ತೆ ನನ್ನ ಚಿತ್ರಗಳಲ್ಲಿ ಮೂಲ ಹೆಸರನ್ನು ಆದಷ್ಟು ಕಡಿಮೆನೇ ಬಳಸ್ತೀನಿ. ನೀವು ನಿಮ್ಮ ಚಿತ್ರಗಳಲ್ಲಿ ವ್ಯಕ್ತಿಗಳನ್ನ XY ಅಂತ ಸೂಚಿಸಿದ್ದೀರಿ, ಆದ್ರೆ ಆ ಮೈನಾ ಚಿತ್ರದಲ್ಲಿ ರೀಮಾ ಅಂತ ಬರ್ತಿದ್ದೀರಲ್ಲ. ನನ್ನ ಹಲವಾರು ಕಥೆಗಳಲ್ಲಿ ಅದು ಒಂದು ಅಧ್ಯಾಯ. ಈ ರೀಮಾ ಅನ್ನೋದು ಮೇರಿ ಅನ್ನೋ ಇನ್ನೊಂದು ರೂಪ. ಮೇರಿನಾ ಅಂದ್ರೆ ದಾದಿ ಏನು? ನಿಮ್ಗೆ ಗೊತ್ತು? ಕಳೆದ ಬಾರಿ ನಿಮ್ಗೆ ಭೇಟಿ ಮಾಡಕ್ ಬಂದಾಗ ಮಹಡಿ ಹತ್ರ ಸಿಕ್ಕಿದ್ರು, ಆಗ ಬಿಳಿ ಸೀರೆ ಹುಟ್ಟಿದ್ರು, ನೆನಪಾಯ್ತು ಕೇಳಿದೆ. ಈ ಒಳ್ಳೆ ಪತ್ತೆದಾರರು ನನ್ಗನ್ಸುತ್ತೆ ಈ ಲೇಖಕರೆಲ್ಲ ಹೀಗೆ ಅಂತ ಕಾಣುತ್ತೆ. ಅಲ್ಲ, ಆ ಮೈನಾ ಚಿತ್ರದಲ್ಲಿ ದನದ ಮೈಯನ್ನ ಹಕ್ಕಿ ಕುಕ್ಕಿ ಗಾಯ ಮಾಡಿದೆ, ಅದ್ರ ಪಕ್ಕದಲ್ಲಿ ರೀಮಾ ಅಂತಿದೆಯಲ್ಲ. ನನಗೆ ಮೇರಿಯ ಜೊತೆ ಹಾಗನ್ನಿಸ್ತು. ಈ ದಾದನ್ನ ನೋಡ್ಕೊಳ್ಳಕ್ಕೆ ನಮ್ಮ ಡಾಕ್ಟರ್ ಒಬ್ಬ ದಾದಿ ಕಳಿಸಿದ್ರು. ಆ ದಾದಿನೇ ಈ ಮೇರಿ. ನನ್ನಷ್ಟೇ ದಾದನ ಅವಳು ಚಾಕರಿ ಮಾಡಿದ್ರು. ಆದ್ರೆ ಅದು ಅಷ್ಟಕ್ಕೆ ಇದ್ದಿದ್ರೆ ಚೆನ್ನಾಗಿತ್ತು. ಮತ್ತೆ ನಾನು ದಾದನ ನೋಡ್ಕೊಳ್ಳೋದನ್ನ ನೋಡಿ ನಾನಾದ್ರೆ ಸಂಬಳದ ನೋಡಿ ಅವಳು, ನೀವು ಯಾರು ಇಲ್ಲದ ಈ ಅನಾಥನನ್ನ ಎಷ್ಟು ಪ್ರೀತಿಸ್ತೀರಾ, ನಿಮ್ ಮನಸ್ಸು ಎಷ್ಟು ದೊಡ್ಡದು, ಅದು ಇದು ಅಂತ ಸಾಕಷ್ಟು ಹೊಗಳಬಿಟ್ಟು ಎಷ್ಟೇ ಗಟ್ಟಿ ಮನುಷ್ಯನಾಗಿರ್ಲಿ ಹೊಗಳಿಕೆಗೆ ಕಿವಿ ಕೊಟ್ಟ ಅಂದ್ರೆ ತಲೆಗೆ ಬಿದ್ದಂತೆ. ಮೇರಿ ಮಾಡಿದ್ದು ಅದೇ. ಇಡೀ ಅದೆಲ್ಲರಿಗೂ ಆಗುವಂಥದ್ದೇ. ನಾನು ಇದರಲ್ಲಿ ಸ್ವಲ್ಪ ಅಯೋಗ್ಯ. ದಾದಾ ಬಿಡುವಾದ ಮೇಲೂ ಮೇರಿ ಬರ್ತೊಳಿದ್ರು. ತನ್ನ ಕನಿಕರದ ನನ್ನ ದೌರ್ಬಲ್ಯದ ಲಾಭ ಪಡೆಯೋದಕ್ಕೆ. ನಿಮ್ಗೆ ಅವಳು ಖಂಡಾಲು ಭೇಟಿ ಆಗ್ತಿದ್ದೇನು? ಬರ್ತಾ ಇದ್ರು. ನಾನು ಖಂಡಾಲಕ್ಕೆ ಹೋಗ್ತಿದ್ದಲ್ಲ, ಅಲ್ಲಿಗೂ ಬಂದಿದ್ದು. ಬರಬಾರ್ದಾಗಿತ್ತು ನೋಡಿ. ಈ ಗಂಡು ಹೆಣ್ಣುಗಳ ಪ್ರೇಮವೆಂಬ ನೊರಗುಳ್ಳನ ಒಂದೇ ಒಂದು ಸ್ವಲ್ಪ ಕುಟುಕಿದರೆ ಸಾಕು, ಅದರ ಆಕಾರ ಉಳಿಯಲ್ಲ. ನೀವು ಹೇಳೋದು ನಿಜ ಸರ್. ಆ ಮೈನಾ ಚಿತ್ರದಲ್ಲಿ ದನದ ಮೈಯನ್ನ ಹಕ್ಕಿ ಕುಕ್ಕಿ ಗಾಯ ಮಾಡಿದೆ. ಮೊದಲು ಒಳ್ಳೆ ತಿನ್ನಕ್ ಬರ್ತಿತ್ತೋ ಏನೋ, ಕಡೆ ಅದೇ ಅಭ್ಯಾಸವಾಗಿ ಸಿಗದೇ ಇದ್ದಾಗ ಮೈಯನ್ನ ಕುಕ್ಕಿ ಕುಕ್ಕಿ ರಕ್ತ ಬರೋ ಹಾಗೆ ಮಾಡಿದ್ದೆ. ನನಗೆ ಸರಿನಾ? ತುಂಬಾ ಸರಿ. ಬೇರೆಯವರ ಮನಸ್ಸನ್ನು ಅವರ ಚಿತ್ರದ ಮೂಲಕ ನೀವು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರೋದ್ರಿಂದಲೇ ನೀವು ಲೇಖಕರಾಗಿರೋದು. ನಾನು ಬೇರೆ ಏನ್ ನನ್ನ ಸಂಸಾರದ ಕಥೆ ನಂಗೆ ಹೇಳಬಾರ್ದಾಗಿತ್ತು. ಅಂದ್ರೆ ಯಾವ ಕಾರಣದಿಂದ ನಾನು ಆಕೆಗೆ ನನ್ನ ಕಥೆಯನ್ನ ಹೇಳಿದೆ. ನಾನೇನೋ
ಹೆಣ್ಣು ಅನ್ನೋ ವಸ್ತುವಿನ ಮೇಲೆ ವೈರಾಗ್ಯ ತಾಳಿ ನಾನು ಇಲ್ಲಿಗೆ ಬಂದವನಲ್ಲ. ಈ ನನ್ನ ಕೊರತೆನ ಎಲ್ಲಿ ಚೆನ್ನಾಗಿ ಅಂದ್ರೆ ಅದೇ ಇರಲಿ. ಮೇರಿ ನನ್ನ ಬಯಕೆಗೆ ಒದಗಿ ಬಂದಿದ್ದಂತೂ ನಿಜ. ನಿಮ್ಗೆ ಬೇರೆ ಬಗ್ಗೆ ಅಷ್ಟೊಂದು ಸಿಟ್ಟು ಬರ್ಲಿಕ್ಕೆ ಏನ್ ಕಾರಣ? ಸಿಕ್ಕಲ್ಲ, ವಿಷಾದ, ಒಂದು ತರ ಆಸ್ತಿ ಸಂಬಂಧವಾಗಿ ಏನು? ಇಲ್ಲ ಇಲ್ಲ, ಎಲ್ಲಿ ಆಗ್ತೀನಿ ನನ್ನ ಹತ್ರ. ನೋಡಿ, ಬೇರೆ ಒಮ್ಮೆ ಕಟಾಲಾಗ ಬಂದಾಗ ನನ್ನ ತಾಯಿಗೆ ಪಾರ್ಶ್ವವಾದ ಒಂದು 100 ರೂಪಾಯಿ ಕೊಡಿ. ಸುಳ್ಳು ಅನ್ನೋ ಭಾವನೆ ನನಗೆ ಇರಲಿಲ್ಲ. ತಾಯಿ ಸೇವೆ ಮಾಡ್ತಾ ಇದ್ದಾಳಲ್ಲ ಅಂತ 100 ರೂಪಾಯಿ ಕೊಟ್ಟೆ. ಮತ್ತೇನಾಯ್ತು? ಮೇರಿ ಹೋದ ಮರುದಿನವೇ ಅವರ ತಾಯಿ ನನ್ನ ಬಳಿಗೆ ಬರಬೇಕಾ? ಇಲ್ಲ, ಖಂಡಾಳದ ಪಕ್ಕದಲ್ಲಿ ಲೋಣವಾಡ 4 ಮೈಲಿ ದೂರದಲ್ಲಿರೋ ಆ ಊರಲ್ಲಿ ಆಕೆ ಇದ್ದಾಳಂತೆ. ಯಾವುದೋ ಒಂದು ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದಾಳಂತೆ. 60 ವರ್ಷದ ಗಟ್ಟಿಯ ಮುಟ್ಟಾದ ಮುದುಕಿ. ನನಗೆ ಆಶ್ಚರ್ಯವಾಯಿತು. ಅಲ್ಲ, ನಿಮಗೆ ಏನೋ ಕಾಯಿಲೆ ಅಂತಲ್ಲ ಬೇರೆ ಹೇಳಿದ್ರು ಅಂತೆ. ಈ ಮಾತು ಕೇಳಿ ಪಾಪ ಅವಳಿಗೆ ಬೇಸರ ಆಗಿರ್ಬೇಕಲ್ಲ? ನನಗೆ ಕಾಣಿಲ್ಲ. ಇದು ಆಕೆಗೆ ನೆನೆಚ್ಚದ ಅನುಭವ ಅಂತ ಕಾಣುತ್ತೆ. ಆಕೆಯನ್ನೇ ಒತ್ತಡ ಹಠ ಕಾಣಿಸ್ತದೆ. ತನ್ನ ಮಗಳ ಸಹಾಯ ಇಲ್ಲದೆ ಇದ್ರು ತಾನು ಬದುಕಬಲ್ಲೆ ಅಂತ ತೋರ್ಸಕ್ಕೋಸ್ಕರನೇ ಅವಳು ಬದುಕ್ತಾ ಇದ್ದಾಳೆ ಅನ್ನೋದು. ಹಾಗಾಗಿ ಮೇರಿ ಚಿಕ್ಕವಳಿದ್ದಾಗ ಬಹಳ ಕಷ್ಟಪಡಿಸ್ತಾಕಂತೆ. ನರ್ಸಿಂಗೇನು ಕಲಿಸದಂತೆ. ಮುಂದೆ ಈ ಮೇರಿ ತನ್ನ ತಾಯಿನೇ ಮರ್ತ್ಬಿಟ್ಲಂತೆ. ಮುಂಬೈಯಿಂದ ಮುಂಬೈವಾದಕ್ಕೆ ತಾಯಿ ನೋಡಕ್ಕೂ ಬರ್ತಾ ಇದ್ದಕ್ಕಂತೆ. ತಾಯಿ ಮಗಳ ಸಂಬಂಧ ಹೇಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ಆ ಮುಚ್ಚಿ ನೋಡಿ ಬೇಜಾರಾಗಿ ಒಂದು 5 ರೂಪಾಯಿ ತೆಗೆದು ಕೊಡಕ್ ಹೋದ್ರೆ, ನಾನು ಇದಕ್ಕಾಗಿ ಬಂದಿಲ್ಲ, ತಾಯಿಯನ್ನು ಮರೆತ ಬೇರಿಯನ್ನು ನಂಬಬೇಡಿ ಅಂತ ಹೇಳಿ ಹೋಗಕ್ ಬಂದೆ ಅಂತ ಹೊಟ್ಟೆಯೇ ನೀ ವಿಚಾರನ ಬೇರೆ ತಿಳಿಸಿದ್ರೇನು? ಹಾಗೆ ಒಂದು ಪತ್ರ ಬಂತು. ಅದೇ ನೋಡಿ, ಮೇರಿ ನನ್ನ ಜೀವನದಿಂದನೇ ಮಾಯ ಆಗ್ಬಿಟ್ಟು. ಯಶವಂತರಾಯ್ ಒಬ್ಬ ಹುಡುಗ ಇದ್ದಲ್ಲ, ಅವನೇನಾದ? ಯಾರು? ದಾದ ತಾನೆ. ಯಶವಂತರಾಯರ ಕಾಯಿಲೆ ಬೀಳೋದು ಮುಂಚೆನೆ, ಸುಮಾರು 8 ದಿವಸ ಮುಂಚೆನೆ ಮನೇನ ಬಿಟ್ಟು ಕೆಲಸ ಬಿಟ್ಟು ಹೋದ. ತಜ್ಞ ಯಾಕೆ ಈ ತಿಂಗಳ ಸಂಬಳ ಕೊಟ್ಟಿದ್ದೀರಲ್ಲ, ಇನ್ಯಾಕೆ ದುಡ್ಡು? ಒಂದಿಷ್ಟು ಖರ್ಚುಗಳಿದೆ, ಸಾಲ ಅಂತ ಕೊಡಿ. ಸಾಲ ಯಾಕೆ? ಬೇಕು ಅಂತ ಹೇಳಿದ್ನಲ್ಲ. ಯಾಕೆ ಅಂತ ಹೇಳು. ಅದೆಲ್ಲ ನಿಮ್ಗೆ ಯಾಕೆ ಕೊಡಕ್ಕಾಗುತ್ತಾ ಇಲ್ವಾ ಹೇಳಿ? ಆಗಲ್ಲ. ಯಾಕೆ ಕೊಡಲ್ಲ? ಏನ್ ಸಾಲ ಇದನ್ನೆಲ್ಲ ಹೊತ್ಕೊಂಡು ಹೋಗ್ತೀರಣ್ಣ? ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈ ಹಣ ಏನು? ಈ ಹಣನೂ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ. ಆದ್ರೆ ನಿನ್ನ ಬಾಯಿಂದ ಇಂಥ ಮಾತಾಡ ಅಂದು ಆ ಮೇಲಿನ ಮೇಲಿದ್ದ 100 ರೂಪಾಯಿನ ಕದ್ಬಿಟ್ಟು ನಾನು ಕದ್ದೇ ಇಲ್ಲ ಅಂತ ನೀನು ಆಣೆ ಪ್ರಮಾಣ ಮಾಡ್ತಿಲ್ಲ. ಅವತ್ತೇ ನೀನು ಮಾಡಿದ ರೊಟ್ಟಿಯು ನನ್ನ ಗಂಟಲಿಗೆ ಹಿಡಿತಾ ಇತ್ತು. ಆದ್ರೂ ನನಗೆ ನಿನಗೆ ಹೋಗುವಂತ ಎಲ್ಲೂ ಹೇಳಿರ್ಲಿಲ್ಲ. ಆದ್ರೆ ಈಗ ಕಾಲ ಬಂದಿದೆ. ನಿಮ್ಗೆ ವಿಶ್ವಾಸ ಯಾರು ಬೇಕು? ದುಡ್ಡಿನ ಆಕಾರ ಮುಖ್ಯ, ಜೊತೆ ಯಾರು ಇಲ್ಲ ಅಂತ ಹೇಳಿ ಬಂದು ಕೆಲಸ ಮಾಡ್ಕೊಂಡಿದ್ದಲ್ಲ.
ಗಾಢವಾಗಿ ಕುತೂಹಲದಿಂದ ಆ ಚಿತ್ರ ನೋಡ್ತಾ ಇದ್ರಿ. ಈ ಚಿತ್ರ ನೋಡದೆ ದಾದ